ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಸುನೀಲಾರಾಧ್ಯ. ಪ್ರಿಯ ವೀಕ್ಷಕರೇ, ಇತ್ತೀಚೆಗೆ ಕೆಲವು ಚಾಲ್ತಿಯಲ್ಲಿಲ್ಲದ ನಟ ನಟಿಯರಿಗೆ ತಾವು ಮತ್ತೆ ರಾಜ್ಯದ ಜನರ ಮುಂದೆ ಸುದ್ದಿಯಾಗಲು ಯಾವುದೋ ಒಂದು ತಮಗೆ ಸಂಬಂಧವಿಲ್ಲದ, ತಮಗೆ ಬೇಕಿಲ್ಲದ ವಿಚಾರಗಳ ಬಗ್ಗೆ ಮಾತನಾಡಿ ವಿವಾದ ಮೈ ಮೇಲೆ ಎಳೆದುಕೊಳ್ಳುವ ಕೆಲಸ ಮಾಡೋದು ಜಾಸ್ತಿಯಾಗಿಬಿಟ್ಟಿದೆ. ಸದ್ಯ ನಟಿ ರಮ್ಯಾ ಅವರು ಇಂತಹದ್ದೇ ಒಂದು ಕೆಲಸ ಮಾಡಿಕೊಂಡು ಪೇಚಿಗೆ ಸಿಲುಕಿ ಒದ್ದಾಡುತ್ತಿರುವ ಹಾಗೆ ಕಾಣುತ್ತಿದೆ. ವಿಚಾರ ಏನಪ್ಪಾ ಅಂತಂದ್ರೆ, ನಟ ದರ್ಶನ್ರ ಕೇಸಿನ ಬಗ್ಗೆ ಎಲ್ಲರಿಗೂ ಗೊತ್ತಿರೋ ವಿಚಾರವೇ. ಈಗ ಆ ಕೇಸು ಕೋರ್ಟಿನಲ್ಲಿ ವಿಚಾರಣಾ ಹಂತದಲ್ಲಿದೆ ಮತ್ತು ಜಾಮೀನಿನ ಮೇಲೆ ದರ್ಶನ್ ರವರು ರಿಲೀಸ್ ಆಗಿ ತಮ್ಮ ದೈನಂದಿನ ಜೀವನದ ಕಡೆ ಮರಳಿ ನೆಮ್ಮದಿಯಿಂದ ಜೀವನ ಸಹ ಸಾಗಿಸುತ್ತಿದ್ದಾರೆ. ಹೀಗಿರುವಾಗ ಆ ವಿಚಾರದ ಬಗ್ಗೆ ಅಂದ್ರೆ ಕೋರ್ಟಿನಲ್ಲಿ ವಿಚಾರಣೆ ನಡೆಯುತ್ತಿರುವ ಮಧ್ಯೆ ಕೇಸಿನ ಬಗ್ಗೆ ಹೇಳಿಕೆಯನ್ನ ಕೊಡುವುದು ತಪ್ಪು, ಕಾನೂನಿನ ಪ್ರಕಾರ ಸರಿಯಲ್ಲ. ಸೊ ನಟಿ ರಮ್ಯಾ ಸುಖಾಸುಮ್ಮನೆ ದರ್ಶನ್ರ ಕೇಸಿನ ಬಗ್ಗೆ ಮಾತನಾಡಿ ಒಂದಷ್ಟು ಹೇಳಿಕೆಗಳನ್ನ ಮಾಧ್ಯಮದ ಮುಂದೆ ಕೊಟ್ಟಿದ್ದಾರೆ. ಅವರನ್ನ ಯಾರಾದರೂ ಪ್ರೇರೇಪಿಸಿದರೋ ಪ್ರಚೋದಿಸಿದರೋ ಗೊತ್ತಿಲ್ಲ, ಬಟ್ ನಟಿ ರಮ್ಯಾ ಹೇಳಿಕೆಗಳನ್ನಂತೂ ಕೊಟ್ಟಿದ್ದಾರೆ. ಈ ಹೇಳಿಕೆಗಳನ್ನ ಕೊಟ್ಟಿದ್ದೇ ತಡ ದರ್ಶನ್ರ ಅಭಿಮಾನಿಗಳು ರಮ್ಯಾರವರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವರದ್ದೇ ಶೈಲಿಯಲ್ಲಿ ಉತ್ತರ ಕೊಡುತ್ತಾ ಬಂದಿದ್ದಾರೆ. ಇನ್ ದಿ ಸೆನ್ಸ್ ಸರಿಯಾಗಿ ಗುಮ್ಮಿದ್ದಾರೆ. ದರ್ಶನ್ ರವರು ಜೈಲಿನಲ್ಲಿದ್ದಾಗಲೇ ಯಾರಿಗೂ ಕೇರ್ ಮಾಡದೆ ತಮ್ಮ ಆರಾಧ್ಯದಂತೆ ಪೂಜಿಸುವ ನಾಯಕನನ್ನ ಡಿಫೆಂಡ್ ಮಾಡುತ್ತಾ ಅಭಿಮಾನವನ್ನು ಪ್ರದರ್ಶಿಸಿದ ಪ್ರಾಮಾಣಿಕ ಅಭಿಮಾನಿಗಳ ಸಮೂಹ ದರ್ಶನ್ ರವರದ್ದು. ಹಾಗಿದ್ದಾಗ ಎಲ್ಲವೂ ಸೆಟ್ ಆಯಿತು. ತಮ್ಮ ಆರಾಧ್ಯ ಇನ್ನೇನು ತೆರೆಯ ಮೇಲಕ್ಕೆ ಅಪ್ಪಳಿಸಲಿದ್ದಾರೆ ಎನ್ನುವ ಆನಂದದ ಕಡಲಲ್ಲಿ ತೇಲುತ್ತಿರುವ ಅಭಿಮಾನಿಗಳ ಮುಂದೆ ಆರಿರುವ ಬೆಂಕಿಗೆ ಮತ್ತೆ ಕಿಡಿ ಹೊತ್ತಿಸಿದ ಹಾಗೆ ಹೇಳಿಕೆಯನ್ನು ಕೊಟ್ಟ ಹಾಗೆ ಆಗಿತ್ತು ರಮ್ಯಾರವರ ಹೇಳಿಕೆ. ಡೆವಿಲ್ನ ಅಭಿಮಾನಿಗಳ ಉತ್ತರಗಳಿಗೆ ಮತ್ತು ಮಾತುಗಳಿಗೆ ಕೆರಳಿ ಕೆಂಡಾಮಂಡಲವಾದ ನಟಿ ರಮ್ಯಾ ಬಹಿರಂಗವಾಗಿ ದರ್ಶನ್ರ ಅಭಿಮಾನಿಗಳ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಬಟ್ ಇದು ನಿಲ್ಲೋ ಸೂಚನೆ ಅಂತೂ ಕಾಣಿಸ್ತಿಲ್ಲ. ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಶ್ರೀ ನಾಗಲಕ್ಷ್ಮೀರವರು ಕರ್ನಾಟಕದ ಪೊಲೀಸ್ ಆಯುಕ್ತರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ರಮ್ಯಾರವರ ಕುರಿತು ಅವಹೇಳನಕಾರಿ ಕಾಮೆಂಟುಗಳು ಬರುತ್ತಿದ್ದು ಅವು ಮಹಿಳೆಯರ ಸ್ಥಾನಮಾನಕ್ಕೆ ಧಕ್ಕೆ ತರುವಂತಿವೆ. ಹಾಗಾಗಿ ಆ ರೀತಿ ಕಾಮೆಂಟುಗಳು ಮಾಡಿದವರ ವಿರುದ್ಧ ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ಳುವಂತೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಯಾವುದೇ ವಿಚಾರದ ಬಗ್ಗೆ ಮಾತನಾಡಬೇಕಿದ್ದರೆ 1ಕ್ಕೆ 10 ಬಾರಿ ಯೋಚಿಸಿ ಮಾತನಾಡೋದು ಒಳ್ಳೆಯದಲ್ಲವೇ? ಅಷ್ಟಕ್ಕೂ ನಟಿ ರಮ್ಯಾರವರಿಗೆ ಮಾತನಾಡಲೇಬೇಕು ಅಂತಿದ್ದರೆ ರಾಜ್ಯದಲ್ಲಿ ಎಷ್ಟೋ ಬೇರೆಯ ವಿಚಾರಗಳಿಲ್ಲವೇ? ಎಷ್ಟು ಹೆಣ್ಣು ಮಕ್ಕಳಿಗೆ ಅನ್ಯಾಯವಾದ ಕೇಸುಗಳಿಲ್ಲವೇ? ಇನ್ನೆಷ್ಟು ಅನ್ಯಾಯಗಳು ನಡೆದಿರೋ ಸನ್ನಿವೇಶಗಳಿಲ್ಲವೇ? ಅವುಗಳ ಬಗ್ಗೆ ಮಾತನಾಡಬಹುದಿತ್ತಲ್ಲವೇ ಎಂಬುದು ರಾಜ್ಯದ ಜನರ ಅಭಿಪ್ರಾಯ. ಒಟ್ಟಿನಲ್ಲಿ ನಟ ದರ್ಶನ್ರ ಫ್ಯಾನ್ಸುಗಳ ಉತ್ತರಗಳಿಗೆ ತತ್ತರಿಸಿ ಹೋಗಿರುವ ನಟಿ ರಮ್ಯಾರನ್ನ ನೋಡಿ ಇರಲಾರದೆ ಇರುವೆ ಬಿಟ್ಟುಕೊಳ್ಳೋ ಕೆಲಸ ಮಾಡಿದ್ರ ರಮ್ಯಾ ಅನ್ನೋದು ಸಾರ್ವಜನಿಕರ ಮಾತು. ವರದಿ ಸುಮನ್ ಟಿವಿ, ಚಿಕ್ಕಬಳ್ಳಾಪುರ.